ಏನು ಗುರು, ಎಂಟ್ರಲ್ಲೇ 2 ಗಾಡಿ ಇದೆ. ಒಂದು ರೆಡ್ಡು, ಒಂದು ಗ್ರೇ. 2 ಗಾಡಿನೂ ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿ ಅಪಾಚೆ RTR 310 ನಿಂತಿದೆ. ಸೊ ನೇಕೆಡ್ ಬೈಕಲ್ಲೇ ನನ್ನ ಫೇವ್ರೆಟ್ ಗಾಡಿ ಇದು. ಸೊ ಬಾಂಬರ್ ಗ್ರೇ ಬಂದು ಡೆಲಿವರಿ ಆಗ್ತಾಯಿದೆ. ಚಿನ್ನಮ್ಮ ಪುಟಾಣಿ ರೈಡರ್ ಬೈಕ್ ಡೆಲಿವರಿ ತಗೋತಿದೆ. ಹಲೋ, ಹಾಯ್ ಎವ್ರಿವನ್. ಸೊ ನಾನು ನಿಮಗೆ BMW G310 RRನ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ, ನಾನು 100% TVS RR 310 ಹೊಸ ಮಾಡಲ್ ತೊಗೊಬಂದು ರಿವ್ಯೂ ಮಾಡ್ತೀನಿ ಅಂತ. ಇವತ್ತು ತಂದಿದ್ದೀನಿ ನೋಡಿ. ನನಗೆ ಈ ಒಂದು ಗಾಡಿನ ಕೊಟ್ಟಿದ್ದು ಮೈಸೂರು ನಂದಿ ಟೊಯೋಟೋದವರು, ಇನ್ಕಲ್ ಹತ್ರ ಇದೆಯಲ್ಲ ಆ ಶೋರೂಮು. ಸೊ ತುಂಬ ಥ್ಯಾಂಕ್ಸ್ ನಂದಿ ಟೊಯೋಟೋದವ್ರಿಗೆ. ನಾನು ಕೇಳಿದ ತಕ್ಷಣ ಪಟ್ಟಂತ ಕೊಟ್ಟರು ಗಾಡಿನ. ಸೊ ಈ ಗಾಡಿ ರಿವ್ಯೂ ಮಾಡೋಕ್ಕೆ ಕೇಳೋಕ್ಕಿಂತ ಮುಂಚೆ ನಾನು KTM ಶೋರೂಮ್ಗೆ ಹೋಗಿದ್ದೆ. KTM ಶೋರೂಮಲ್ಲಿ ಡ್ಯೂಕ್ 390 ಕೇಳಿದೆ. ಅದು ಅವೈಲಬಿಲಿಟಿ ಇಲ್ಲ ಅಂದರು. ಅಟ್ಲೀಸ್ಟ್ ಡ್ಯೂಕ್ 215 ಕೊಡಿ ಅಂದೆ. ಒಂದು 3 ಕಿಲೋಮೀಟರ್ಸು ಟೆಸ್ಟ್ ರೈಡ್ ಥರ ಕೊಡ್ಬೋದು, ಬಟ್ ರಿವ್ಯೂಗೆಲ್ಲ ಕೊಡೋಕ್ಕಾಗಲ್ಲ ಅಂದರು. ಸೊ ಇಟ್ಸ್ ಓಕೆ ಅಂದ್ಕೊಂಡು ನಾನು TVS ಶೋರೂಮ್ ಬಂದೆ. TVS ಶೋರೂಮಲ್ಲಿ ಗೊತ್ತಲ್ಲ, ಸೊ ಹೋಗಿ ಒಂದು 5 ಮಿನಿಟ್ಸು ಇಲ್ಲ, ಸರ್ ನನಗೆ ಬೈಕ್ ಬೇಕು ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿದೆ. ವಿತಿನ್ 5 ಮಿನಿಟ್ಸು ನನಗೆ ಬೈಕ್ ಕೊಟ್ಟರು. ತುಂಬ ಥ್ಯಾಂಕ್ಸ್ ನಂದಿ ಟೊಯೋಟೋದವ್ರಿಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಒಂಚೂರು ಮೊಕ್ಮನ್ಸ್ ಏನು ಮಾಡ್ಕೊಳ್ಳಿಲ್ಲ, ಕೇಳಿದ ತಕ್ಷಣ ಗಾಡಿ ಕೊಟ್ಟರು. ತುಂಬ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾನೆ ಈ ಗಾಡಿನ. ತುಂಬ ಫೀಚರಿಸ್ಟಿಕ್ ಆಗಿ ಸಿಕ್ಕಾಬಟ್ಟೆ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾನೆ. ಈ ಗಾಡಿನಲ್ಲಿ ನಿಮಗೆ ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರು, ಕ್ರೂಸ್ ಕಂಟ್ರೋಲು, ಆಮೇಲೆ ಪ್ರಾಪರ್ ವರ್ಕಿಂಗ್ ವಿಂಗ್ಲೆಟ್ಸು, ಕ್ಲಿಯರ್ ಕ್ಲಚ್ ಕವರು. ಕ್ಲಿಯರ್ ಕ್ಲಚ್ನ ಮೊದಲು ಯಾವ ಗಾಡೀಲಿ ನೋಡಿದ್ರಿ ನೀವು? ಅಬ್ಬಬ್ಬಾ ಅಂದರೆ Z900 ಇಲ್ಲ ಡುಕಾಟಿ ಆ ಥರದ್ರಲ್ಲಿ ನೋಡ್ತಿದ್ರಿ. ಬಟ್ ಇದನ್ನು TVS ಅವನು ಫ್ಯಾಕ್ಟ್ರಿ ಫಿಟ್ಟೆಡ್ ಕಂಪ್ನಿಯಿಂದನೇ ಹಾಕಿ ಕಳಿಸಿದ್ದಾನೆ. ಸೊ ಸಿಕ್ಕಾಬಟ್ಟೆ ಒಳ್ಳೆ ಕಾಸ್ಮೆಟಿಕ್ ಅಪ್ಗ್ರೇಡ್ ಕೂಡ ಮಾಡಿದ್ದಾನೆ. ಇದು ತುಂಬ ಒಳ್ಳೆ ಕಾಸ್ಮೆಟಿಕ್ ಅಪ್ಗ್ರೇಡ್ ಅಂತ ಹೇಳ್ಬೋದು. ಇದನ್ನು ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ, ಹುಟ್ಟು 3rd ಕ್ಲಾಸ್ ಅಂತ ಹೇಳ್ಬೋದು ಅವ್ರನ್ನ. ಯಾಕೆಂದ್ರೆ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಒಂದು ಇಷ್ಟೊಂದು ಫೀಚರ್ಸ್ನ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಿರ್ಬೇಕಾದ್ರೆ ಯಾವನ್ ಕೊಡ್ತಿದ್ದಾನೆ ಹೇಳಿ? ಬಜಾಜ್ ಅವ್ನು ಕೊಡ್ತಿದ್ದಾನ? ಬೇರೆ ಯಾವ ಬ್ರ್ಯಾಂಡು ಕೊಡ್ತಾ ಇಲ್ಲ ನಮ್ಮ ಇಂಡಿಯನ್ ಬ್ರ್ಯಾಂಡಲ್ಲಿ. ಫಾರಿನ್ ಬ್ರ್ಯಾಂಡ್ ಆದ್ರೂ ಕೂಡ ಯಾವ ಹೋಂಡಾ ಕೊಡ್ತಿದ್ದಾನ? ಏಪ್ರಿಲಿಯಾ ಕೊಡ್ತಿದ್ದಾನ? ಇಲ್ಲ. ಸೊ ನಾವು ಇದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಯಾವ ಥರ ಅಪ್ರಿಷಿಯೇಟ್ ಮಾಡ್ಬೋದು ಅಂದರೆ, ನೀವು ಈ ಗಾಡಿನ ತಗೊಳ್ಬೇಡಿ, ನಾನು ನಿಮಗೆ ಡೈರೆಕ್ಟಾಗಿ ಹೋಗಿ ಗಾಡಿ ತಗೊಬಿಡಿ ಅಂತ ಹೇಳಲ್ಲ. ಬಂದು ಓಡಿಸಿ ಗಾಡಿ ಯಾವ ಥರ ಇದೆ, ಫೀಲ್ ಹೆಂಗಿದೆ ಅನ್ನೋ ಫಸ್ಟು ಫೀಲ್ ಮಾಡಿ ಗಾಡಿ ಬಗ್ಗೆ. ಆಮೇಲೆ ನೀವು ಬುಕ್ ಮಾಡಿ ತಗೊಳ್ಳೋದು ಅದೆಲ್ಲ ನಿಮ್ಮದು ಸೆಕೆಂಡರಿ. ಬಟ್ ಇಷ್ಟೊಂದು ಬ್ಯೂಟಿಫುಲ್ ಗಾಡಿ ಬಗ್ಗೆ ನೀವು ಸಾಧ್ಯ ಆದರೆ ಒಳ್ಳೆ ಮಾತಾಡಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಂಗ್ಲೆಟ್ಸ್ನೆಲ್ಲ ಕ್ರಿಟಿಸೈಸ್ ಮಾಡ್ತಾರೆ. ಇದು ಪ್ರಾಪರ್ ವರ್ಕಿಂಗ್ ವಿಂಗ್ಲೆಟ್ಸು 3 kg ಡೌನ್ ಫೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ಇದು ಕ್ಲಿಯರ್ ಕ್ಲಚ್ಚು ಡುಕಾಟಿ ಮತ್ತು Z900 ಏನು ಮಾಡ್ತಿದ್ರು ಅಂದರೆ 1 ಲಕ್ಷ 1.5 ಲಕ್ಷ ದುಡ್ಡು ಕೊಟ್ಟು ಹೊರಗಡೆಯಿಂದ ಹಾಕ್ಸ್ಕೊತಿದ್ರು, ಅಂದರೆ ಆಫ್ಟರ್ ಮಾರ್ಕೆಟಲ್ಲಿ. ಬಟ್ ಇದನ್ನು ನಿಮಗೆ ಕಂಪ್ನಿಯೇ ಕೊಡಬೇಕಾದ್ರೆ ನೀವೇನಕ್ಕೆ ಈ ಗಾಡಿನ ಕ್ರಿಟಿಸೈಸ್ ಮಾಡ್ತೀರಾ ಇದ್ರ ಲುಕ್ಸ್ಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರ್ಯಾರು ಈ ಗಾಡಿನ ಪ್ಲ್ಯಾನ್ ಮಾಡಿದ್ದೀರಾ ಕಣ್ಣು ಮುಚ್ಕೊಂಡು ತಗೊಳ್ಳಿ, ಯಾರ ಮಾತಕ್ಕೂ ಕಿವಿ ಕೊಡಬೇಡಿ. ಸೊ ಇದು ಒಂದು ಚಿನ್ನದಂಥ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ನೋಡಿ, ಅದ್ರ ಲುಕ್ಸ್ ನೋಡಿ ಹೆಂಗೆ ಕಾಣುತ್ತೆ ಅಂತ ಹತ್ತಿ ತೋರಿಸ್ತೀನಿ ನೋಡಿ. ಈಗ ನಿಮಗೆ ಹೆಂಗಿದೆ ಲುಕ್ಸು. ಮತ್ತು ಇದು ರೇಸ್ ಟ್ರಿಮ್ ವೇರಿಯಂಟು. ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು, ರೆಡ್ ವೀಲ್ಸ್ ಬರುತ್ತೆ. ಸೊ ಮೊದಲು ನಿಮಗೆ ಸ್ಟಾರ್ಟಿಂಗ್ ಬಿಟ್ಟ ನೋಡಿ ರೇಸ್ ಟ್ರಿಮ್ ವೇರಿಯಂಟ, ಅದು ಸ್ವಲ್ಪ ಕಲರ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಇದ್ರ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಂಗೆ ನಿಜ ಇಷ್ಟ ಆಯಿತು ರೇಸ್ ಟ್ರಿಮ್ ವೇರಿಯಂಟ್ ಈ ಸಲ. ಇದು ನನ್ನ ಹತ್ರ ಆಲ್ರೆಡಿ ಸೇಮ್ ಬೈಕು BMW ಅವ್ರದ್ದು ಇರೋದ್ರಿಂದ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ಗಾಡಿ ಯಾವ ಥರ ಫೀಲ್ ಆಗ್ತಿದೆ ಅಂತ. ಮತ್ತು ರಿವ್ಯೂ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಆಮೇಲೆ ಈ ಗಾಡಿನ ಈಗ 38 BHPಗೆ ಪವರ್ನ ಜಾಸ್ತಿ ಮಾಡಿದ್ದಾನೆ. 35ಇಂದ 3 BHP ಜಾಸ್ತಿ ಮಾಡಿದ್ದಾನೆ. ಇದರ ಆನ್ ರೋಡ್ ಪ್ರೈಸು ಟಾಪ್ ಆಫ್ ದ ವೇರಿಯಂಟ್ ಬಂದು 3,77,000 ಬೀಳುತ್ತೆ. ರೈಡರ್ ಟ್ರಯಾಂಗಲ್ ಬಗ್ಗೆ ಬಂದರೆ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಬಗ್ಬೇಕಾಗಿಲ್ಲ ನಿಮಗೆ. R15 ನೋಡ್ರಿ ಇಷ್ಟೊಂದು ಬಗ್ಬೇಕಾಗಿರುತ್ತೆ ಅಲ್ಲಿ KTM RC R15 ಬಟ್ ಇದರಲ್ಲಿ ನಿಮಗೆ ಅಪ್ರೈಟ್ ಪೊಸಿಷನ್ ಕೊಟ್ಟಿದ್ದಾನೆ. ಸೊ ಈ ಥರ ರೈಡರ್ ಪೊಸಿಷನಿಂದ ನಿಮಗೆ ರಿಸ್ಟ್ ಪೇನ್ ಆಗ್ಬೋದು, ಬ್ಯಾಕ್ ಪೇನ್ ಆಗ್ಬೋದು, ಬೇಗ ಬರಲ್ಲ. ಬರುತ್ತೆ, ಬಟ್ ಲಾಂಗ್ ಹೋದರೆ ನೀವು ಒಂದು ದಿನಕ್ಕೆ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಎಲ್ಲ ಹೊಡೆದ್ರೆ ಬರುತ್ತೆ ರಿಸ್ಟ್ ಪೇನು ಬ್ಯಾಕ್ ಪೇನ್ ಎಲ್ಲ. ಬಟ್ ನಿಮಗೆ ಶಾರ್ಟ್ ರೈಡ್ಸಲ್ಲಿ 100-200 ಕಿಲೋಮೀಟರ್ಸ್ ಎಲ್ಲ ಏನು ಬ್ಯಾಕ್ ಪೇನ್ ರಿಸ್ಟ್ ಪೇನ್ ಬರೋಲ್ಲ. ರೈಡರ್ ಪೊಸಿಷನ್ನು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಂಗ್ ರೈಡ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬನ್ನಿ ಇನ್ನು ಮಿಕ್ಕಿದೆಲ್ಲ ಗಾಡಿ ವಾಕ್ ಅರೌಂಡ್ ರಿವ್ಯೂಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೈಸೂರು KTM ಶೋರೂಮಲ್ಲಿ ನನಗೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಅದರಿಂದ ನನಗೆ KTM ಬಗ್ಗೆ ಏನೂ ಬೇಜಾರಿಲ್ಲ. ಯಾಕೆಂದರೆ ಅದು ಯಾರೋ ಒಬ್ಬರು ಡೀಲರ್ ಮಾಡೋ ಪ್ರಾಬ್ಲಮ್ಗೆ ನಾವು ಬ್ರ್ಯಾಂಡ್ನ ಕ್ರಿಟಿಸೈಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಇಟ್ಸ್ ಫೈನ್. ರೈಟ್ ಸೈಡಿಂದ ಗಾಡಿ ನೋಡೋದಾದರೆ ಎಕ್ಸಾಸ್ಟ್ ಡಿಸೈನ್ ಚೇಂಜ್ ಮಾಡಿಲ್ಲ, ಅದೇ ಎಕ್ಸಾಸ್ಟ್ ಇಟ್ಟಿದ್ದಾನೆ. ಗ್ರಾಫಿಕ್ಸ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು ಈ ವೇರಿಯಂಟ್ದು. ಬ್ಯಾಕ್ ಸೈಡ್ ಬಂದರೆ ನಿಮಗೆ ಕೇಸರಿ ಬಿಳಿ ಹಸಿರು ಇಲ್ಲೊಂದು ಸ್ಮಾಲ್ ಸ್ಟ್ರೈಪ್ಸ್ ಕೊಟ್ಟಿದ್ದಾನೆ. RR 310 ಅಂತ ಇಲ್ಲೊಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಇಲ್ಲಿ ಗ್ರ್ಯಾಬ್ ರೈಲು. ಇನ್ನು ಮಿಕ್ಕಿದೆಲ್ಲ ಡಿಸೈನ್ ಸೇಮ್ ಓಲ್ಡ್ RR 310 ಥರನೇ ಇದೆ. ಇಲ್ಲಿ ಆ ಕಡೆ ಈ ಕಡೆ 2 ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾನೆ.
ಬ್ಯಾಕ್ ಸೈಡ್ ಬಂದರೆ ಟೇಲ್ ಲೈಟ್ ಡಿಸೈನು ನೀವು ನೋಡ್ಬೋದು. 2 ಕೊಂಬು ಬರುತ್ತಲ್ಲ, ಗೂಳಿ ಕೊಂಬು, ಆ ಥರ ಡಿಸೈನ್ ಮಾಡಿರೋದು ಇದನ್ನು ಟೇಲ್ ಲೈಟ್ನ. ಮತ್ತು ಟೈರ್ ಅಗ್ಗರು ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಇಂಜಿನ್ನು ಸೇಮ್ ಅದೇ ಇಂಜಿನ್ನು, ರಿವರ್ಸ್ ಇನ್ಕ್ಲೈಂಡು. ಮತ್ತು ಎಕ್ಸಾಸ್ಟು ಈ ಕಡೆಯಿಂದ ಬಂದು ಹಿಂಗೆ ಬಂದು ಇಲ್ಲೋಗಿದೆ. ಈಗ ಪವರ್ ಜಾಸ್ತಿ ಮಾಡಿದ್ದಾನೆ ಅಂತ ಆವಾಗಲೇ ಹೇಳಿದೆ, 38 BHP. ನೀಟಾಗಿ ಇಲ್ಲಿ ವೆಂಟ್ಸ್ ಕೊಟ್ಟಿದ್ದಾನೆ ಏರೋಡೈನಾಮಿಕ್ಸ್ಗೆ. ಇಲ್ಲಿ TVS ಒಂದು ಲೋಗೋ ಕೊಟ್ಟಿದ್ದಾನೆ, ಕುದುರೆ ಆರ್ತಾ ಇರೋದು. ಕುದುರೆನೇ ಗುರು ಈ ಗಾಡಿ, ನಿಜವಾಗ್ಲೂ ಕುದುರೆನೇ ಇದು, ನೆಗೀತು ಹಂಗೇನೆ. ಟೈರ್ ಬಂದು ಮಿಚಲಿನ್ ರೋಡ್ 5 ಕೊಟ್ಟಿದ್ದಾನೆ. ಇದು ಟೈರ್ ಸೈಜು ಫ್ರಂಟು 110, 70, R17, ಮತ್ತು ಬ್ಯಾಕಲ್ಲಿ 150, 60, R17. ಇಲ್ಲಿ ಕೂಡ TVS ರೇಸಿಂಗ್ ಅಂತ ಒಂದು ಸ್ಟಿಕರಿಂಗ್ ಕೊಟ್ಟಿದ್ದಾನೆ. ಮತ್ತು ಫ್ರಂಟು ಬ್ಯಾಕು 2 ಡಿಸ್ಕ್ ಬ್ರೇಕು, ಆಬ್ವಿಯಸ್ಲಿ 2ಕ್ಕೂ ABS ಇದೆ, ಫ್ರಂಟು ಬ್ಯಾಕ್ 2. ಸೊ ಇಲ್ಲೊಂದು ಸ್ಮಾಲ್ ಬ್ಯಾಡ್ಜ್ ಕೊಟ್ಟಿದ್ದಾನೆ, ರೇಸಿಂಗ್ ಸಿನ್ಸ್ 1982 ಅಂತ. ಮತ್ತು ಇಲ್ಲೊಂದು ಬೈ LED ಟೆಕ್ನಾಲಜಿ ಅಂತ ಕೊಟ್ಟಿದ್ದಾನೆ. ಇದರ ಹೆಡ್ಲೈಟ್ ಅಂತೂ ಮಸ್ತಾಗಿದೆ. ಇನ್ಫ್ಯಾಕ್ಟ್ ನಾನು BMW G310RR ರಿವ್ಯೂ ಮಾಡ್ಬೇಕಾದ್ರೆ ಹೇಳ್ತಿದ್ದೆ. ಸೊ ಹೆಡ್ಲೈಟ್ ಅಂತೂ ನೆಕ್ಸ್ಟ್ ಲೆವೆಲು. ಇಲ್ಲಿ ಫ್ರಂಟಲ್ಲಿ ಕೂಡ ಒಂದು ಆರ್ಸ್ ಲೋಗೋ ಕೊಟ್ಟಿದ್ದಾನೆ, ಗೋಲ್ಡನ್ ಫೋರ್ಕ್ಸು. ಇಲ್ಲಿ ನೋಡಿ ನಮ್ಮ ದೇಶದ ಪ್ರಾಡಕ್ಟ್ ಅಲ್ಯೂಮಿನಿಯಂ ಸ್ವಿಂಗಾಮು. ಇಲ್ಲೊಂದು RR310 ಅಂತ ಲೋಗೋ ಕೊಟ್ಟಿದ್ದಾನೆ. ಮತ್ತು TVS ರೇಸಿಂಗ್ ಅಪಾಚೆ. ಸೊ ಗ್ರಾಫಿಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾನೆ ಈ ಸಲ. ಈ ವೇರಿಯಂಟೇ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ರೆಡ್ಡು, ಬ್ಲ್ಯಾಕು ಮತ್ತು ಗ್ರೇ, ಈ 3 ವೇರಿಯಂಟ್ಗಿಂತ ಈ ವೇರಿಯಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಸೀಟ್ಸಲ್ಲಿ ಇಲ್ಲೊಂದು TVS ರೇಸಿಂಗ್ ಅಂತ ಲೋಗೋ ಕೊಟ್ಟಿದ್ದಾನೆ. ಇಲ್ಲಿ ಫ್ರಂಟಲ್ಲಿ RR310 ಲೋಗೋ ಕೊಟ್ಟಿದ್ದಾನೆ. ಫ್ರಂಟು ನಿಮಗೆ ಡಬಲ್ ಪಿಸ್ಟನ್ ಕ್ಯಾಲಿಪರ್ಸ್ ಬರುತ್ತೆ, ಬ್ಯಾಕು ನಿಮಗೆ ಸಿಂಗಲ್ ಪಿಸ್ಟನ್ ಬರುತ್ತೆ. ಸಸ್ಪೆನ್ಷನ್ ನೋಡ್ಬೋದು ನೀವು, ಬ್ಯಾಕ್ ಸಸ್ಪೆನ್ಷನ್ನು. ಪ್ರೀಲೋಡ್ ಅಡ್ಜಸ್ಟಬಿಲಿಟಿ ಕೂಡ ಕೊಟ್ಟಿದ್ದಾನೆ. ಮೋಸ್ಟ್ಲಿ 10 ways ಇರಬೇಕು ಅನ್ಕೋತೀನಿ. ಮತ್ತು ಇನ್ನು ರೈಡರ್ ಕಾಕ್ಪಿಟ್ಗೆ ಬಂದರೆ ಕ್ಲಚ್ಚು ಮತ್ತು ಬ್ರೇಕು ಎರಡನ್ನೂ ಅಡ್ಜಸ್ಟಬಲ್ ಲಿವರ್ಸ್ ಕೊಟ್ಟಿದ್ದಾನೆ. ಸೊ ನಿಮಗೆ 4 way ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನಿಮಗೆ ಒಂದು ಬೆಸ್ಟ್ ಪಾರ್ಟು TVS RR310 ಆಗ್ಬೋದು, BMW ಆಗ್ಬೋದು, ಈ ಕಡೆ ಸ್ವಿಚ್ಚಸ್ಸೇ ಇಲ್ಲ ನಿಮಗೆ, ಫುಲ್ ಖಾಲಿ ಇಟ್ಟಿದ್ದಾನೆ. ಈ ಕಡೆ ತುಂಬ ಮಡಗಿದ್ದಾನೆ ಸ್ವಿಚ್ಚಸ್ಸು. ಇದರಿಂದ ತುಂಬ ಯೂಸಸ್ ಇದೆ. ಏನು ಯೂಸಸ್ ಇದೆ ಅಂದರೆ, ನೀವು ಯೂಶಲಿ ಟ್ರ್ಯಾಕಲ್ಲಿ ಇಲ್ಲ ಎಲ್ಲಾದರೂ ಗಾಡಿ ಓಡಿಸ್ಬೇಕಾದ್ರೆ ನೀವು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಲ್ಲಿ ಫುಲ್ ಕಂಟ್ರೋಲ್ಸ್ ಇದ್ದರೆ ಈಸಿಯಾಗಿ ಆಪ್ರೇಟ್ ಕೂಡ ಮಾಡ್ಬೋದು, ಡಿಸ್ಟ್ರಾಕ್ಷನ್ ಕಡಿಮೆ ಇರುತ್ತೆ. ಬಟ್ ನೀವು ಲೆಫ್ಟು ರೈಟು ಎರಡರಲ್ಲೂ ಕಂಟ್ರೋಲ್ಸ್ ಕೊಟ್ಬಿಟ್ರೆ ಡಿಸ್ಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಬರೀ ಸ್ಕಿಲ್ ಸ್ವಿಚ್ ಮಾತ್ರ ಇಟ್ಟಿದ್ದಾನೆ. ಇದಂತೂ ಫ್ಯಾಂಟಾಸ್ಟಿಂಗ್ ಇಂಜಿನಿಯರಿಂಗ್ ಅಟ್ ಇಟ್ಸ್ ಪೀಕ್ ಅಂತ ಹೇಳ್ಬೋದು. ಯಾವ ಗಾಡಿಲೂ ನಾನು ಈ ಥರ ಟೆಕ್ನಾಲಜಿ ನೋಡಲಿಲ್ಲ. TVS ಈಸ್ ರಿಯಲಿ ಕೇರಿಂಗ್ ಫಾರ್ ದ ರೈಡರ್ಸ್. ಇನ್ನು ಫ್ರಂಟಲ್ಲಿ ಸೇಮ್ ಟ್ರಿಪಲ್ ಕ್ಲ್ಯಾಂಪ್ ಟೆಕ್ನಾಲಜಿ, ಇದಂತೂ ಸಖತ್ತಾಗಿದೆ ಅಲ್ಯೂಮಿನಿಯಮ್ದು. ಸೇಮ್ 4 ರೈಡಿಂಗ್ ಮೋಡ್ಸ್ ಇದೆ, ಅರ್ಬನ್ನು, ರೈನು, ಸ್ಪೋರ್ಟ್ಸು ಮತ್ತು ಟ್ರ್ಯಾಕು. ಮತ್ತು ಇದು ಹೊಸ ಗಾಡಿ, ನೀವು ನೋಡ್ಬೋದು ನಂಬರ್ ಕೂಡ ಆಗಿಲ್ಲ ಈ ಗಾಡೀಲಿ. ಈಗ ಜಸ್ಟ್ 11 kilometers ಏನೋ ಓಡಿದೆ. ಆಲ್ಮೋಸ್ಟ್ ನಿಮಗೆ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಇದ್ರದ್ದು, ಯಾಕೆಂದರೆ ಸ್ಪೋರ್ಟ್ಸು ಮತ್ತು ಟ್ರ್ಯಾಕ್ ಮೋಡು ಇನ್ನೂ ಓಪನ್ ಆಗಿಲ್ಲ. ಯಾವಾಗ ಓಪನ್ ಆಗುತ್ತೆ ಅಂದರೆ ಫಸ್ಟ್ ಸರ್ವಿಸ್ ಆದಮೇಲೆ. ಸ್ವಿಚ್ ಗೇರ್ಗೆ ಬಂದರೆ ಇದು ಐ-ಬೀಮ್ ಪಾಸಿಂಗ್ ಸ್ವಿಚ್ಚು, ಮತ್ತು ಇದು ಕ್ರೂಸ್ ಕಂಟ್ರೋಲು, ಆಫ್ ಆನ್ ಮಾಡೋದು. ಇದರಲ್ಲೇ ಕೂಡ ಸ್ಪೀಡು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಆಮೇಲೆ ಇದು ಹಜಾರ್ಡ್ ಲ್ಯಾಂಪು, ಮತ್ತು ಇದು ಮೋಡ್ ಚೇಂಜ್ ಮಾಡೋದು. ನೀವು ರನ್ನಿಂಗಲ್ಲಿ ಕೂಡ ಮೋಡ್ ಚೇಂಜ್ ಮಾಡ್ಕೋಬೋದು. ಇದು ಬ್ಯಾಕ್ ಬಟನ್ನು. ಆಮೇಲೆ ಈ ಬಟನ್ ಬಂದು ನೀವು ಕಂಪ್ಲೀಟ್ TFT ಸ್ಕ್ರೀನ್ ಆಕ್ಸೆಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಸೆಟ್ಟಿಂಗ್ಸ್ ಇದೆ. ರೈಡ್ ಮೋಡು, ಟ್ರಿಪ್ ಡೀಟೇಲ್ಸು, ಮೈ ವೆಹಿಕಲ್ಸು, ಪ್ರಿಫರೆನ್ಸಸ್ಸು. ರೈಡ್ ಮೋಡಲ್ಲಿ ಬಂದರೆ ನಿಮಗೆ ಯಾವ ರೈಡ್ ಮೋಡ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಟ್ರಿಪ್ ಡೀಟೇಲ್ಸಲ್ಲಿ ಟ್ರಿಪ್ A, ಟ್ರಿಪ್ B, ಟ್ರಿಪ್ C 3 ಟ್ರಿಪ್ ಕೊಡ್ತಿದ್ದಾನೆ. ಡೈಲಿ ಟ್ರಿಪ್ ಮೀಟರ್ ಕೂಡ ಇದೆ. ಮತ್ತು ಮೈ ವೆಹಿಕಲಲ್ಲಿ ಸರ್ವಿಸ್ ಇಂಟರ್ವಲ್ಲು, ನಿಮಗೆ ಯಾವಾಗ ನೆಕ್ಸ್ಟ್ ಸರ್ವಿಸ್ ಅನ್ನೋದಿದೆ ಅನ್ನೋದು ತೋರಿಸುತ್ತಿಲ್ಲಿ. ಮತ್ತು ಪರ್ಫಾರ್ಮೆನ್ಸ್ ರೆಕಾರ್ಡು, ಸೊ ನಿಮಗೆ ಜಾಸ್ತಿ ಮೈಲೇಜ್ ಯಾವಾಗ ಕೊಟ್ಟಿದೆ, ಮತ್ತು ಸ್ಪೀಡು, ಇದು ಟಾಪ್ ಸ್ಪೀಡ್ ರೆಕಾರ್ಡ್ ಮಾಡುತ್ತೆ, ಎಷ್ಟು ಟಾಪ್ ಸ್ಪೀಡ್ ಹೊಡೆದಿದ್ದೀರಾ ಅನ್ನೋದು. ಮತ್ತು ಇದು ಲ್ಯಾಬ್ಸು, ನೀವು ಟ್ರ್ಯಾಕ್ಗೆ ಈ ಗಾಡಿನ ತಗೊಂಡೋದ್ರೆ ಕಂಪ್ಲೀಟ್ ಎಲ್ಲ ಇದರಲ್ಲೇ ರೆಕಾರ್ಡ್ ಮಾಡ್ಕೋಬೋದು ಲ್ಯಾಬ್ಸ್ ಎಲ್ಲ. ಮತ್ತು ಇದು ಡಾಕ್ಯುಮೆಂಟ್ಸು, ನೀವೇನಾದರೂ ಬೇಕಾದರೆ DL ಮತ್ತು RC ಕಾರ್ಡ್ ಎಲ್ಲ ಇದರಲ್ಲೇ ಹಾಕ್ಬೋದು ಡಾಕ್ಯುಮೆಂಟ್ಸ್ನ. ಇಲ್ಲಿ 3 ಡಾಕ್ಯುಮೆಂಟ್ಸ್ ಇದೆ. ವ್ಯೂ ಅಂತ ಕೊಟ್ಟರೆ ನೀವು ಇದರಲ್ಲೇ ಪೊಲೀಸ್ ಏನಾದ್ರು ಹಿಡಿದ್ರೆ ಇದರಲ್ಲೇ ತೋರಿಸ್ಕೋಬೋದು. ಓಕೆ. ಪ್ರಿಫರೆನ್ಸಸ್ಸಲ್ಲಿ ನಿಮಗೆ ಕನೆಕ್ಟಿವಿಟಿ, ಸೊ ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಬರುತ್ತೆ, ಬ್ಲೂಟೂತು ಮತ್ತು ಕಾಲ್ಸ್ ಎಲ್ಲ ಇದರಲ್ಲೇ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಸೆಟಪ್, ಬ್ರೈಟ್ನೆಸ್ಸು, ಕ್ಲಾಕು, ಡೇಟು, ಡೇ ನೈಟ್ ಮೋಡು ಎಲ್ಲ ಇಲ್ಲೇ ಚೇಂಜ್ ಮಾಡ್ಕೋಬೋದು. ಮತ್ತು ಕಸ್ಟಮ್ ವಿಡ್ಜೆಟ್ಸು, ಸೊ ನೀವು ಫ್ರಂಟಲ್ಲಿ ನಿಮಗೆ TFT ಸ್ಕ್ರೀನಲ್ಲಿ ರೈಡ್ ಮಾಡುವಾಗ ಏನೇನು ಬೇಕು ಅನ್ನೋದನ್ನು ಇಲ್ಲೇ ನಿಲ್ಲಿಸ್ಕೋಬೋದು. ಇದು ಸ್ಪೀಡ್ ಅಲರ್ಟು, ಓವರ್ ಸ್ಪೀಡ್ ಮಾಡಬೇಕಾದ್ರೆ ಯಾವಾಗ ನಿಮ್ಗೆ ಅಲರ್ಟ್ ಬೇಕು ಅಂತ ನಿಲ್ಲಿಸ್ಕೋಬೋದು. ಇಲ್ಲಿ 120ನ, 160ನ, 150ನ
ಸದ್ಯಕ್ಕೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಸ್ಪೀಡ್ ಅಲರ್ಟ್ ಸೆಟ್ ಆಗಿದೆ. ನೀವು ಬೇಕಾದ್ರೆ ಟ್ರ್ಯಾಕ್ಷನ್ ಕಂಟ್ರೋಲು ಡಿಸೇಬಲ್ ಕೂಡ ಮಾಡ್ಬೋದು ಇಲ್ಲಿ. ಮತ್ತು ಕ್ವಿಕ್ ಶಿಫ್ಟರ್ನು ಕೂಡ ಡಿಸೇಬಲ್ ಮಾಡ್ಕೋಬೋದು. ಇದರ ಕ್ವಿಕ್ ಶಿಫ್ಟರ್ ಇದೆಯಲ್ಲ ಸಖತ್ತಾಗಿದೆ. ನಾನು ಇದೇ ಫಸ್ಟ್ ಗಾಡಿ ಕ್ವಿಕ್ ಶಿಫ್ಟರ್ ಅಂತ ಓಡಿಸಿದ್ದು ನನ್ನ ಬೈಕಿಂಗ್ ಜರ್ನಿನಲ್ಲಿ. ಆಟ ಆಡ್ಬೋದು ಕ್ವಿಕ್ ಶಿಫ್ಟರಲ್ಲಿ, ಅಷ್ಟು ನೀಟಾಗಿ ವರ್ಕ್ ಆಗ್ತಿದೆ. ಯಾವುದೇ ರೀತಿ ಫಾಲ್ಟ್ ಇಲ್ಲ ಕ್ವಿಕ್ ಶಿಫ್ಟರಲ್ಲಿ. ಬ್ಲಿಪ್ಪರು ಕೂಡ ಅಷ್ಟೇ ನೀಟಾಗಿ ವರ್ಕ್ ಆಗ್ತಿದೆ. ಆಕ್ಸಲರೇಷನ್ ಏನು ಡೌನ್ ಮಾಡಬೇಕು ಅಂತೇನಿಲ್ಲ, ಓಪನ್ ಥ್ರಾಟಲಲ್ಲೇ ಗೇರ್ ಕೂಡ ಚೇಂಜ್ ಆಗುತ್ತೆ ವಿತೌಟ್ ಕ್ಲಚ್ಚು. ಟೆಂಪ್ರೇಚರ್ ಕಂಟ್ರೋಲ್ ಸೀಟ್ಸ್ ಅಂತ ಇದೆ, ಅದು ಡಿಸೇಬಲ್ ಆಗಿದೆ, ಸದ್ಯಕ್ಕೆ ಲಾಕ್ ಮಾಡಿದ್ದಾರೆ. ನೀವು ನೋಡ್ಬೋದು TVS RTR 310 ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಹೀಟ್ ಬೇಕು ಅಂದರೆ ಹೀಟ್ ಮಾಡ್ಕೋಬೋದು, ಕೂಲ್ ಬೇಕು ಅಂದರೆ ಕೂಲ್ ಮಾಡ್ಕೋಬೋದು. ಬಟ್ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ ಅವನು, ಸೊ ಆ ಸೀಟ್ಸ್ನ ತೆಗೆದು ಇದಕ್ಕೂ ಕೂಡ ಹಾಕೋಬೋದು. ಸೊ ಇದಿಷ್ಟು ಡ್ಯಾಶು, ಮತ್ತು ಇಲ್ಲಿ ಇಂಡಿಕೇಟರು, ಲೆಫ್ಟ್ ರೈಟ್ ಇಂಡಿಕೇಟರ್, ಇದು ಆರನ್ನು ಕೂಡ ಚೆನ್ನಾಗಿದೆ. ಮತ್ತು ಇದು ಕಿಲ್ ಸ್ವಿಚ್ಚು. ಸೊ ಗಾಡಿ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲೂ ಕೂಡ ನಿಮಗೆ ಪ್ಯಾನಲ್ ಗ್ಯಾಪ್ಸ್ ಆಗಲಿ ಇಲ್ಲ ಪ್ಯಾನಲ್ ಕ್ವಾಲಿಟಿ ಆಗಲಿ ಆ ಥರ ಎಲ್ಲೂ ಡಮ್ಮಿ ಕೊಟ್ಟಿಲ್ಲ. ಕ್ವಿಕ್ ಶಿಫ್ಟರ್ ಬಟರ್ ಸ್ಮೂತ್ ಅಂತ ಹೇಳ್ಬೋದು ಕ್ವಿಕ್ ಶಿಫ್ಟರು. ಬಟ್ ನನಗೆ ಗೇರ್ ಶಿಫ್ಟಿಂಗಲ್ಲಿ ಸ್ವಲ್ಪ ಇದರಲ್ಲಿ ಆಗ್ಬೋದು, ಇಲ್ಲ BMW ಆಗ್ಬೋದು, ಎರಡರಲ್ಲೂ ಸ್ವಲ್ಪ ಹಾರ್ಡ್ ಫೀಲಿಂಗೇ ಇದೆ ಗೇರ್ ಶಿಫ್ಟಿಂಗಲ್ಲಿ. ನನಗೆ ಅಷ್ಟೊಂದು ಸ್ಮೂತ್ ಗೇರ್ ಶಿಫ್ಟಿಂಗ್ ಸಿಗ್ತಾ ಇಲ್ಲ. ಇದಕ್ಕಿಂತ ನನ್ನ ಹಿಮಾಲಯನ್ ಇದೆಯಲ್ಲ 450, ಹಿಮಾಲಯನ್ 450, ಅದರಲ್ಲಂತೂ ಸಕ್ಕ ಸ್ಮೂತ್ ಗೇರ್ ಶಿಫ್ಟಿಂಗ್ ಬಿಟ್ಟಿದ್ದಾನೆ. ಅದು ಹೆಂಗೆ ಬಿಟ್ಟನೋ ಗೊತ್ತಿಲ್ಲ ಗಾಡಿನಲ್ಲಿ. ಬಟ್ ಈ ಗಾಡಿನಲ್ಲಿ ಅಷ್ಟೊಂದು ನನಗೆ ಸ್ಮೂತ್ ಸಿಗ್ತಾ ಇಲ್ಲ. ನಿಮಗೆ ಡೈನಾಮಿಕ್ ಕಿಟ್ ಅಂತ ಬರುತ್ತೆ, ಬಿಲ್ಟು ಆರ್ಡರ್ ಮಾಡ್ಕೋಬೋದು ನೀವು ಬೇಕಾದರೆ. ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಫ್ರಂಟ್ ಸಸ್ಪೆನ್ಷನ್ ಎಲ್ಲ ಬರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು RR 310 ಹೊಸ ಮಾಡಲು, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ಬರೀ ವಾಕ್ ಅರೌಂಡ್ ರಿವ್ಯೂ ಆಗಿತ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ರೈಡ್ ರಿವ್ಯೂ ಮಾಡ್ತೀನಿ ಈ ಗಾಡಿ ಬಗ್ಗೆ, ಮತ್ತು ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ನನ್ನ BMW RR 310 ಮತ್ತು ಈ ಗಾಡಿ ಬಗ್ಗೆ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.